ಅದೇ ಸರ್ ಆಲ್ಮೋಸ್ಟ್ ಎಲ್ಲ ಡೆಮೋ ಆಯ್ತು, ಶೀಟ್ ಅಂದ್ರೆ ಏನು ಎಲ್ಲ ತಿಳ್ಕೊಂಡ್ವಿ, ಫ್ರಾಂಚೈಸಿ ಮಾಡೆಲ್ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ಫೈನಲ್ ಆಗಿ ಬರುವಂತದ್ದು ಎಲ್ಲರೂ ಬಯಸೋದು ಮಾರ್ಜಿನ್, ಪ್ರಾಫಿಟ್ ಮಾರ್ಜಿನ್. ಸರ್ ಪ್ರಾಫಿಟ್ ಮಾರ್ಜಿನ್ ಎಷ್ಟಿರುತ್ತೆ ಎಕ್ಸ್ಪ್ಲೈನ್ ಮಾಡಿ ಸರ್. ಸರ್ ಇದು ಆಕ್ಚುಲಿ ಬಂದು ನಿಮಗೆ 2 ಟೈಪ್ಸ್ ಬರುತ್ತೆ. ಒಂದು ಡಿಸ್ಟ್ರಿಬ್ಯೂಟರ್ ಟು ಡೈರೆಕ್ಟ್ ಕಸ್ಟಮರ್ ಕೊಟ್ರೆ ಅಪ್ ಟು 40% ಮಾರ್ಜಿನ್ ಇರುತ್ತೆ. 40% ಖಂಡಿತ ಇರುತ್ತೆ. ಅವರು ಇಲ್ಲ ಅವ್ರ ಕೆಳಗಡೆ ಒಂದು 3 to 4 ಮೆಂಬರ್ಸ್ ಡೀಲರ್ಸ್ ಮೇಂಟೈನ್ ಮಾಡ್ಕೊಂಡ್ರೆ 25 to 30% ಪ್ರಾಫಿಟ್ ಮಾರ್ಜಿನ್ ಇರುತ್ತೆ ಸರ್. 25 to 30% ಡೀಲರ್ಶಿಪ್ ಕೊಟ್ರೆ. ಡೀಲರ್ಶಿಪ್ ಅಂದ್ರೆ ನೀವು ಹೇಳ್ತಾ ಇರೋದು ಡೀಲರ್ಶಿಪ್ ನಾವೇ ಕೊಟ್ಕೊಬಹುದು ಸರ್? ಹೌದು ಖಂಡಿತ. ಇವರು ಇಷ್ಕಾ ಮಾರ್ಬಲ್ ಅವ್ರು ಏನಿದ್ದಾರೆ ಸರ್, ಡಿಸ್ಟ್ರಿಕ್ಟ್ ವೈಸ್ ಡಿಸ್ಟ್ರಿಬ್ಯೂಟರ್ ಕೊಟ್ಬಿಡ್ತಾರೆ. ಆ ಡಿಸ್ಟ್ರಿಬ್ಯೂಟರ್ ಅಂಡರ್ ಡೀಲರ್ ಅವರೇ ಮೇಂಟೈನ್ ಮಾಡ್ಕೋಬಹುದು, ನಾವೇ ಮೇಂಟೈನ್ ಮಾಡ್ಕೋಬಹುದು, ಡಿಸ್ಟ್ರಿಬ್ಯೂಟರ್ ಮೇಂಟೈನ್ ಮಾಡ್ಕೊಂಡು. ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಯಾಕಂದ್ರೆ ಕಂಪನಿ ಕಡೆಯಿಂದ ಬಂದು ಡೀಲರ್ ಅಪಾಯಿಂಟ್ ಮಾಡೋ ಅಗತ್ಯನೇ ಇಲ್ಲ, ಸೊ ನಾವೇ ನೋಡಬಹುದು, ನಾವೇ ಅವರಿಗೆ ಮಟೀರಿಯಲ್ ಸಪ್ಲೈ ಮಾಡಬಹುದು. ಖಂಡಿತ ಡಿಸ್ಟ್ರಿಬ್ಯೂಟರ್ ವೈಸ್ ಅವ್ರು ಮೇಂಟೈನ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟರ್ ಅಂಡರ್ ಡೀಲರ್ಸ್ ನ ಡಿಸ್ಟ್ರಿಬ್ಯೂಟರ್ ಮೇಂಟೈನ್ ಮಾಡ್ಕೋಬಹುದು. ಅವ್ರ ಜೊತೆ ನಾವೇ ಡೈರೆಕ್ಟ್ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಬಹುದಲ್ಲ? ಹೌದು ಸರ್ ಖಂಡಿತ. ಸೂಪರ್ ಸರ್. ಇದು ಸರ್ ಈಗ ಫೈನಲ್ ಆಗಿ ಬಂದ್ಬಿಡೋಣ. ಫ್ರಾಂಚೈಸಿ ತಗೋಬೇಕು ಅಂತಂದ್ರೆ ಅಮೌಂಟ್ ಎಷ್ಟಾಗುತ್ತೆ ಸರ್? ಡಿಸ್ಟ್ರಿಬ್ಯೂಟರ್ ಏನ್ ಮಾಡಿದ್ದಾರೆ, ಓವರ್ ಆಲ್ ಕರ್ನಾಟಕ ಬಂದು 31 ಡಿಸ್ಟ್ರಿಬ್ಯೂಟರ್ ಬರ್ತಾರೆ. ಡಿಸ್ಟ್ರಿಬ್ಯೂಟರ್ ಪ್ರೈಸ್ 8 lakhs ಫಿಕ್ಸ್ ಮಾಡಿದ್ದಾರೆ. 8 lakh ಫಿಕ್ಸ್ ಮಾಡಿದ್ದಾರೆ. 8 lakhs ಫಿಕ್ಸ್ ಮಾಡಿದ್ದಾರೆ. 8 lakhs ಅಲ್ಲಿ ₹1 ಕೂಡ ಅವರು ನಿಮ್ಗೆ ಡೆಪಾಸಿಟ್ ಅಮೌಂಟ್ ಮಾಡ್ಕೊಳಲ್ಲ. ಓಕೆ, 8 lakhs ಓವರ್ ಆಲ್ ನಿಮ್ಗೆ ಪ್ಯಾಕೇಜ್ ಕೊಟ್ಬಿಡ್ತಾರೆ. ಮೆಟೀರಿಯಲ್ ಎಲ್ಲ ಮೆಟೀರಿಯಲ್ ಕೊಟ್ಬಿಡ್ತಾರೆ. ಏನೇನು ತೋರಿಸ್ತೇನೆ ನಿಮ್ಗೆ, ಮಾರ್ಬಲ್ ಶೀಟ್ ಆಗಿರ್ಬೋದು, ಫರ್ಮ್ ಶೀಟ್ ಆಗಿರ್ಬೋದು, ಬೀಡಿಂಗ್ಸ್ ಆಗಿರ್ಬೋದು, ಗಮ್ ಆಗಿರ್ಬೋದು, ಎಲ್ಲ ನಿಮ್ಗೆ ಕೊಟ್ಬಿಡ್ತಾರೆ ಸರ್. ಓಕೆ, ಎಲ್ಲದು ಬಂದ್ಬಿಡುತ್ತೆ ನಮ್ಗೆ. ₹1 ಅವ್ರ ಕಡೆ ಇರಲ್ಲ, ಅಗ್ರಿಮೆಂಟ್ ಮಾಡಿ ಕೊಟ್ಟಿರ್ತಾರೆ. ಅಂತಂದು ನೀವು ಒಂದು 200 square feet ಅಲ್ಲಿ ಆಫೀಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಡೆಮೋ ಹೆಂಗ್ ತೋರಿಸಿದ್ವಿ, ಈ ತರ ಒಂದು ಆಫೀಸ್ ಮಾಡ್ಕೊಂಡ್ರೆ ಡಿಸ್ಟ್ರಿಕ್ಟ್ ವೈಸ್, ಸೊ ಬಂದಿದ್ ಕಸ್ಟಮರ್ಗೂ ನೋಡಕ್ಕಾಗುತ್ತೆ, ತಿರ್ಗಾ ಡೀಲರ್ಗೂ ಎಕ್ಸ್ಪ್ಲೈನ್ ಮಾಡಬಹುದು. ಈ ಆಫೀಸ್ ಈ ತರ ಒಂದು ಡೆಮೋ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಇದು ಯಾವ ತರ ನಾವೇ ಮಾಡ್ಕೊಬೇಕು, ಯಾವ ತರ ಸರ್? ಇವಾಗ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಶೀಟ್ಸ್ ಬಂದ್ಬಿಡುತ್ತೆ. ನಾರ್ಮಲ್ ಕಾರ್ಪೆಂಟರ್ ಮಾಡೋ ವರ್ಕ್ ನಾರ್ಮಲ್ ಕಾರ್ಪೆಂಟರ್ ಮಾಡಬಹುದು, ಇಲ್ಲಾಂದ್ರೆ ನಮ್ ಕಾರ್ಪೆಂಟರ್ಸ್ ಇದಾರೆ, ಅವ್ರನ್ನ ಕಳ್ಸಿಬೇಕಾದ್ರೂ ನಾವು ವರ್ಕ್ ಮಾಡಿಸ್ಕೊಡ್ತೀವಿ. ನೀವೇ ಮಾಡಿಸ್ಕೊಡ್ತೀರಾ? ಇಲ್ಲೇನ್ ಡೆಮೋ ತರ ಮಾಡಿದೀರಾ, ಈ ತರ ನೀವು ಮಾಡಿಸ್ಕೊಡ್ತೀರಾ ಅಲ್ವಾ? ಖಂಡಿತ. ನಮ್ಗೆ ಗೊತ್ತಿದ್ರೆ ನಾವೇ ಕೂಡ ಮಾಡ್ಕೊಬಹುದು. ಓಕೆ ಸರ್, ಇನ್ನೊಂದು ವಿಚಾರ ಪರ್ಸನಲ್ ಆಗಿ ಕೇಳ್ತೀನಿ. 8 lakh ಸ್ವಲ್ಪ ಜಾಸ್ತಿ ಅನ್ಸಲ್ವಾ ನಿಮ್ಗೆ? ಒಂದೇ ಸಲ 8 lakh ಹೆಂಗ್ ಸರ್ ಇದು ಮಾಡೋದು? ಸರ್ ಅದ್ಮೇಲೆ ನಿಮ್ಗೆ ಅಡ್ವಾಂಟೇಜಸ್ ಹೇಳ್ತೀನಿ ನೋಡಿ. 8 lakhs ಜಾಸ್ತಿ ಅಂದ್ರೆ ಇವಾಗ ಡಿಸ್ಟ್ರಿಬ್ಯೂಟರ್ ಅಂದ್ಮೇಲೆ ಓವರ್ ಆಲ್ ಡಿಸ್ಟ್ರಿಬ್ಯೂಟ್ ಬರ್ತಾರೆ. ಹೌದು, ಅವ್ರ ಅಂಡರ್ 4 to 5 ಮೆಂಬರ್ಸ್ ನ ಡೀಲರ್ಸ್ ನ ಅಪಾಯಿಂಟ್ ಮಾಡ್ಕೋಬಹುದು, ನಾವೇ ಮಾಡ್ಕೊಬಹುದು. ಒಬ್ಬ ಡೀಲರ್ಗೆ 2,50,000 ನೀವು ಫಿಕ್ಸ್ ಮಾಡಿದ್ರು, ಆಲ್ಮೋಸ್ಟ್ ನೀವು ಹಾಕಿರೋ ಅಮೌಂಟ್ ಅಲ್ಲೇ ಬಂದ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಹೌದು. ಸೊ ನಮ್ಮಂಟ ನಾವು ಡೀಲರ್ ಮಾಡ್ಕೊಂಡ್ಬಿಟ್ಟು ಅಮೌಂಟ್ ಅನ್ನು ವಾಪಸ್ ತಗೊಂಡ್ಬಿಡ್ಬೋದು. ಅಮೌಂಟ್ ವಾಪಸ್ ತಗೋಬಹುದು. ಅವ್ರಿಗೆ ಜಸ್ಟ್ ನೀವು ಸ್ಟಾಕ್ ಟ್ರಾನ್ಸಾಕ್ಷನ್ ಮಾಡ್ತಿರ್ಬೇಕಷ್ಟೇ ಸರ್. ಓಕೆ, ಸ್ಟಾಕ್ ಕೊಟ್ಟು ಮೈಂಟೈನ್ ಮಾಡ್ಕೊಂತಿರ್ಬೇಕು ಅವ್ರನ್ನ. ನೀವು ಮಾಮೂಲಿ ಪ್ರಾಫಿಟ್ ಮಾರ್ಜಿನ್ ನಿಮ್ಗೆ ಬರುತ್ತೆ, ಮತ್ತೆ ಡೀಲರ್ ಏನ್ ಮಾಡಿರ್ತಾರೆ ಅವ್ರು ಡೈರೆಕ್ಟ್ ಹೋಗಿ ಕಸ್ಟಮರ್ ಹತ್ರ ಅವ್ರಿಗೂ ಪ್ರಾಫಿಟ್ ಇರುತ್ತೆ. ಕರೆಕ್ಟ್. ಸೊ ಇವರಿಂದ ಒಂದು 25% ಅರ್ನ್ ಮಾಡಬಹುದು. ಪ್ಲಸ್ ನಾವು ಕಸ್ಟಮರ್ ಹಿಡಿದ್ಬಿಟ್ರೆ ಡೈರೆಕ್ಟ್ ಸಿಗುತ್ತೆ. 40% ಖಂಡಿತ ಸಿಗುತ್ತೆ. ಸೂಪರ್ ಸರ್. ಇದು ಆಕ್ಚುಲಿ ಚೆನ್ನಾಗಿದೆ. ಹೌದು ಸರ್. ಇಂಟೀರಿಯರ್ ನಿಮ್ಗೆ ಗೊತ್ತಿರೋಂಗೆ ಇಂಟೀರಿಯರ್ ಫಾಸ್ಟ್ ಮೂವ್ಮೆಂಟ್ ಇದೆ. ಆಲ್ಮೋಸ್ಟ್ ಎಲ್ಲ ಮನೆ ಚೆನ್ನಾಗಿರ್ಬೇಕು, ಒಳ್ಳೆ ಕಾನ್ಸೆಪ್ಟ್ ಎಲ್ಲ ಇರುತ್ತೆ. ಕರೆಕ್ಟ್. ಸೊ ಇದು ಚೀಪ್ ಅಂಡ್ ಬೆಸ್ಟ್ ಆಗಿರೋದ್ರಿಂದ ಒಳ್ಳೆ ಬಿಸ್ನೆಸ್ ಆಗುತ್ತೆ ಸರ್. ಸೊ ಪ್ರೈಸ್ ವೈಸ್ ಚೆನ್ನಾಗಿದೆಯಾ ಸರ್ ಇದು? ತುಂಬಾ ಖಂಡಿತ ಐತೆ. ಮಾಮೂಲಿ ನಾರ್ಮಲ್ ಮಿಡಲ್ ಕ್ಲಾಸ್ ಅವರು ಮಾಡಿಸ್ಕೋಬಹುದು ಅಂತ ಪ್ರೈಸ್ ಬರುತ್ತೆ. ಮಿಡಲ್ ಕ್ಲಾಸ್ ಅವರು ಕೂಡ ಮನೆಗಳೇ ಮಾರ್ಬಲ್ ಹಾಕಿರೋ ತರ ಕೊಡಬಹುದು. ಇವಾಗ ನೀವು ಓವರ್ ಆಲ್ ಅದಕ್ಕೆ ನೋಡಿಸಿದ್ದು ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಲುಕ್ ಬರುತ್ತೆ. ಕರೆಕ್ಟ್. ಜೊತೆಲಿ ಈ ಮಾರ್ಬಲ್ ಹಾಕಕ್ ಹೋದ್ರೆ ನಮ್ಗೆ ಬಿಲ್ಡಿಂಗ್ ಮೇಲೆ ವೇಟ್ ತುಂಬಾ ಬರುತ್ತಲ್ಲ? ತುಂಬಾ ವೇಟ್. ಇದು ನಿಮ್ಗೊಂದು ಒಂದು ಶೀಟ್ ಬಂದು 18 kg ಬರುತ್ತೆ. ಇಡೀ ಶೀಟ್ 18 kg ಬರುತ್ತೆ. ಹೌದು, ಇಡೀ ಶೀಟ್ 18 kg ಬರೋದ್ರಿಂದ ನಿಮ್ಗೆ ಒಂದ್ ಬಿಲ್ಡಿಂಗ್ ಟು ಬಿಲ್ಡಿಂಗ್ ಹೋಗಿದ ತಕ್ಷಣ ವೈಟ್ ಎಲ್ಲ ರೆಡ್ಯೂಸ್ ಮಾಡುತ್ತೆ. ಡೆಫಿನೆಟ್ಲಿ ಸರ್. ಒಂದು 18 kg ಅಂದ್ರೆ ಒಂದು ಬ್ರಿಕ್ಸ್ ಒಂದು 18-20 kg ಇರುತ್ತೆ. ಇವಾಗ ನಾವು ಮಾರ್ಬಲ್ ಟೈಲ್ಸ್ ಎಲ್ಲ ಹೋದಾಗ ತುಂಬಾ ವೈಟ್ ಬಿಲ್ಡಿಂಗ್ ಪ್ರಾಬ್ಲಮ್ ಇರುತ್ತೆ ಫ್ಯೂಚರ್. ಸೊ ನಿಮ್ಗೆ ಇದು ಬಿಲ್ಡಿಂಗ್ ವೈಸ್ ಮೇಲೆ ಹೋದ್ರೆ ತುಂಬಾ ಒಳ್ಳೇದಂತ ಫ್ಯೂಚರ್ ವೈಸು ಒಳ್ಳೇದು, ಪ್ರೈಸ್ ವೈಸು ಕೂಡ ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಪ್ರೈಸ್ ಎಲ್ಲ ಬೇಕಾದ್ರೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬಹುದು. ಒಂದ್ ವೇಳೆ ಯಾರೋ ಕಸ್ಟಮರ್ ಇದ್ದಾರೆ, ಯಾಕಂದ್ರೆ ನಮ್ಮ ವೀಕ್ಷಕರು ಕಸ್ಟಮರ್ ಇರ್ತಾರೆ, ಆಬ್ವಿಯಸ್ಲಿ ಫ್ರಾಂಚೈಸಿ ತಗೊಳ್ಳೋರು ಇರ್ತಾರೆ. ಸೊ ಯಾರಿಗಾದ್ರೂ ಈ ಶೀಟ್ ಗಳನ್ನ ಬೇಕು ಅಂತ ತಮ್ಮಿಂದ ಪರ್ಚೇಸ್ ಮಾಡಬಹುದಾ? ಸರ್ ಖಂಡಿತ. ನಮ್ಗೆ ಆ ಡಿಸ್ಟ್ರಿಬ್ಯೂಟರ್ ಆಗೋವರೆಗೂ ಆ ಡಿಸ್ಟ್ರಿಕ್ಟ್ ವೈಸ್ ನಮ್ಮ ಹತ್ರ ಪರ್ಚೇಸ್ ಮಾಡಬಹುದು. ಆ ಏರಿಯಾಗೆ ಏನಾರ ಡಿಸ್ಟ್ರಿಬ್ಯೂಟರ್ ಆಗಿದ್ರೆ ಅವ್ರ ನಂಬರ್ ನಾವು ಫಾರ್ವರ್ಡ್ ಮಾಡ್ತೀವಿ, ಅಲ್ಲಿಂದ ಅವ್ರು ಕಾಂಟ್ಯಾಕ್ಟ್ ಮಾಡಿ ತಗೊಬಹುದು. ಜೊತೆಲಿ ಫ್ರಾಂಚೈಸಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರು ಕೂಡ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಖಂಡಿತ ಸರ್. ಓಕೆ ಸರ್, ಈಗ ಬರುವಂತದ್ದು ಕಾಂಟ್ಯಾಕ್ಟ್ ನ ವಿಚಾರ. ಸೊ ಕಾಂಟ್ಯಾಕ್ಟ್ ತಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬಹುದು? ಜೊತೆಲಿ ಇವ್ರು ಇಷ್ಕಾ ಮಾರ್ಬಲ್ ಶೀಟ್ ಇದೆ, ಸೊ ಅವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಏನಾದ್ರು ಇದೆಯಾ? ಸರ್ ಖಂಡಿತ ಇದೆ. ಇವಾಗ ನಮ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಡಿಸ್ಪ್ಲೇ ಅಲ್ಲಿ ನಂಬರ್ ಬರ್ತಿರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ ಎನಿ ಟೈಮ್ ನಾವು
ಅವೈಲೇಬಲ್ ಇರ್ತೀವಿ. ನಾವು ರೆಸ್ಪಾನ್ಸ್ ಮಾಡ್ತೀವಿ. ಇಂಟ್ರೆಸ್ಟ್ ಇದ್ದವರು ಬಂದು ಇಲ್ಲಿ ಎಲ್ಲ ಫುಲ್ ಫ್ರೆಂಚೈಸಿ ಬಗ್ಗೆ ಎಲ್ಲ ಇಲ್ಲಿ ಡಿಸ್ಕಸ್ ಮಾಡಿ ಡೈರೆಕ್ಟ್ ವೇಲೂರ್ಗೆ ಹೋದ್ರೆ ವೇಲೂರಲ್ಲಿ ನಿಮ್ಗೆ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. ಅಗ್ರಿಮೆಂಟ್ ಮಾಡ್ಕೊಟ್ಟಿದ ತಕ್ಷಣ ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ಮೆಟೀರಿಯಲ್ ಡಿಸ್ಪ್ಯಾಚ್ ಆಗುತ್ತೆ. ಡಿಸ್ಪ್ಯಾಚ್ ಆಗಿದ ತಕ್ಷಣ ನೀವು ಆಫೀಸ್ ಮಾಡಿ ಶುರು ಮಾಡ್ಕೋಬಹುದು. ಪ್ಲಸ್ ಏನಾದ್ರು ಈ ತರ ಮಾಡ್ಕೊಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಮಾಮೂಲಿ ನಮ್ ಪ್ಯಾಟರ್ನ್ ಇದ್ ಮಾಡಿದ್ವಿ, ಅವ್ರಿಗೆ ಇನ್ನ ಐಡಿಯಾಸ್ ಇದೆ ಅಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಮಾಡ್ಬೋದಲ್ವಾ ಇದನ್ನ. ಆಮೇಲೆ ಯಾರಾದ್ರೂ ಬೈ ಮಾಡ್ಬೇಕು ಅಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ಡೈರೆಕ್ಟ್ ಶೀಟ್ ಗಳು ಬೇಕಾದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಖಂಡಿತ ಕಾಂಟ್ಯಾಕ್ಟ್